ಪ್ರಿಯ ನಿಲುವ ಪ್ರಿಯ ಪದವ ಮುಕ್ತಿಯ ನಿಲುವ ಪ್ರೀತಿಯ ಪ್ರಿಯ ಗುರಿವಂ ಕರುನಾಡು ವಾಸ ಕರುನಾಡು ವಾಸ ಹರೀಶ್ವರ ಗುರು ಕರುನಾಡು ನಿನ್ನ ನಂಬಿ ಬಂದೆ ಕರುಣಿಸಿ ತಾಯೇ ನನವ ದೇವಿಯೇ ಕರುಣಿಸಿ ತಾಯೇ ನನವ ದೇವಿಯೇ ಶ್ರೀ ಗುಪ್ತ ದೇವಿಯೇ ನಿನ್ನ ನಂಬಿ ಬಂದೆ ಶ್ರೀ ಗುಪ್ತ ದೇವಿಯೇ ನಿನ್ನ ನಂಬಿ ಬಂದೆ ಕರುಣಿಸಿ ತಾಯೇ ನನವ ತಾಯೇ ಕರುಣಿಸಿ ತಾಯೇ ನನವ ದೇವಿಯೇ
ಹೇ ದೇವಿ, ಜಗಜ್ಜನನಿ, ಜಗನ್ಮಾತೆ, ನಿನ್ನ ಅನುಗ್ರಹ ಸದಾ ನಮ್ಮ ಮೇಲಿರಲಿ ತಾಯಿ. ತಾಯಿ, ಹುಟ್ಟುತ್ತಲೇ ತಾಯಿಯ ಪ್ರೀತಿ ಎಂಥದ್ದು ಅಂತ ಕಾಣದೆ ನನಗೆ ನನ್ನ ತಂದೆ ಹಾಗೂ ನಮ್ಮಣ್ಣ ಆ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಅವರ ಋಣವನ್ನು ಯಾವ ಜನ್ಮದಲ್ಲಿ ಮುಟ್ಟಿಸೋದಕ್ಕೆ ಸಾಧ್ಯವಿಲ್ಲ ತಾಯಿ. ನನಗೆ ತಾಯಿ, ನನ್ನಲ್ಲಿ ಬೇಡಿಕೊಳ್ಳೋದೇನೆಂದರೆ, ವಯಸ್ಸಾದ ನನ್ನ ತಂದೆ ಹಾಗೂ ನನ್ನ ಹಿರಿಯಣ್ಣ ಹಗಲು ರಾತ್ರಿ ಅನ್ನದೇ ಕಷ್ಟಪಟ್ಟು ಭೂಮಿ ತಾಯಿಯ ಸೇವೆ ಮಾಡ್ತಿದ್ದಾರೆ. ಅವರಿಗೆ ಯಾವುದೇ ಕುಂದು ಕೊರತೆ ಬಾರದಂತೆ ಅವರನ್ನು ಕಾಪಾಡೋ ಭಾರ ನಿನ್ನಲ್ಲಿ ಕೂಡಿದೆ. ನನ್ನ ಇನ್ನೊಬ್ಬ ಅಣ್ಣ ಸತೀಶ್ ಅಣ್ಣ, ಅವನು ಓದ್ತಾ ಇದ್ದಾನೆ ಸಿಟಿಯಲ್ಲಿ. ಅವನು ಚೆನ್ನಾಗಿ ಓದಬೇಕು, ಅವನಿಗೊಂದು ಒಳ್ಳೆ ನೌಕರಿ ಸಿಗೋ ಹಾಗೆ ಅನುಗ್ರಹಿಸುವಂತ ನಿನ್ನಲ್ಲಿ ಕರಮುಗಿದು ಬೇಡಿಕೊಳ್ತೀನಮ್ಮ, ಕರಮುಗಿದು ಬೇಡಿಕೊಳ್ತೀನಿ. ಸೈತ, ಇನ್ನೂ ನಿನ್ನ ಪೂಜೆ ಮುಗಿದಿಲ್ಲವೇನಮ್ಮ ತಾಯಿ? ಅಪ್ಪ, ಇದೀಗ ತಾನೇ ಪೂಜೆ ಮುಗಿಸಿದ್ದೇನೆ, ಪ್ರಸಾದ ತೆಗೆದುಕೋ. ಅಪ್ಪ, ಬೆಳಗ್ಗೆ ರಮೇಶ್ ಅಣ್ಣ ಹೋಗಿದ್ದಾನೆ, ಇನ್ನೂವರೆಗೂ ಮನೆಗೆ ಬರಲಿಲ್ಲ. ಎಲ್ಲಿ ಹೋಗಿರ್ಬೋದು? ಹೌದಮ್ಮ, ಹೊಲದ ಕಡೆ ಹೋಗಿರು. ನೋಡಮ್ಮ, ಅದು ಯಾವ ಜನ್ಮದ ಪುಣ್ಯವಮ್ಮ, ನಮಗೆ ಬಂಗಾರದಂತ ಮಗನೇ ಸಿಕ್ಕಿದ್ದಾನೆ ನೋಡಮ್ಮ. ಹೌದಪ್ಪ, ನಿನ್ನ ಮಾತು ನಿಜವಿದೆ. ಅಂತ ಅಣ್ಣನನ್ನು ಪಡೆಯಬೇಕೆಂದ್ರೆ ನಾವು ಪುಣ್ಯ ಮಾಡಿದ್ದೇವೆ. ಯಾರಿಗಮ್ಮ ಪುಣ್ಯದ ಮಾತನಾಡುತ್ತಿರುವೆ? ಯಾರಿಗಾಕಣ್ಣ? ನಿನಗೆ ಹೇಳ್ತಾ ಇರೋದು. ನಿನ್ನಂತ ಅಣ್ಣ ಪಡೆಯಬೇಕಂದ್ರೆ ನಾನು ಪುಣ್ಯ ಮಾಡಿದೀನಿ ಅಂತ ಹೇಳ್ತಾ ಇದ್ದೀನಿ. ಪ್ರಸಾದ ತೆಗೆದುಕೋ. ಹೇಳು ತಾಯಿ, ನೀವು 100 ವರ್ಷ ಸುಖವಾಗಿ ಬಾಳು. ಏನಣ್ಣ ನೀನು ಈ ರೀತಿ ಆಶೀರ್ವಾದ ಮಾಡ್ತಿದೀಯಲ್ಲ? ಹಾಗೆ ಆಶೀರ್ವಾದ ಮಾಡಬೇಡ. 7 ಜನ್ಮ ನಾನು ಹುಟ್ಟಿ ಬಂದರೂ ಕೂಡ ನಿನ್ನ ತಂಗಿಯಾಗಿ ಹುಟ್ಟಿ ಬರಲಿ ಅಂತ ಆಶೀರ್ವಾದ ಮಾಡು. ಹೌದಮ್ಮ, ಎಂತ ಹುಚ್ಚು ಪ್ರೀತಿಯಮ್ಮ ನಿನ್ನ ಅಣ್ಣನ ಮೇಲೆ. ಈ ಪ್ರೀತಿ ಈ ಬಡವನ ಮನೆಯಲ್ಲಿ ಸದಾ ಹೀಗೆ ಉಳಿಯಲೆಂದು ಹಾಗೂ ತಾಯಿಯಲ್ಲಿ ಬೇಡಿಕೊಳ್ಳುತ್ತೇನಮ್ಮ. ಅಪ್ಪ, ಅದೆಷ್ಟು ಪ್ರೀತಿ ಅಪ್ಪ ಈ ಅನಾಥನ ಮೇಲೆ. ಯಾವ ದೇವರ ಗುಡಲಿ ಬಿಸಾಕಿದ ಈ ಕೂಸಿಗೆ ಮರಳಿ ಜನ್ಮ ಕೊಟ್ಟ ದೇವರಪ್ಪ ದೇವರು. ರಮೇಶ, ಇನ್ನೊಮ್ಮೆ ಈ ತರ ಮಾತನಾಡಿದರೆ ನನ್ನ ನಾಣಿಯಾಗಿದೆ ನಿನಗೆ. ಅಪ್ಪ, ಹೌದಪ್ಪ, ನಿಜವಾಗಲೂ ಆ ದೇವ ಸಾಕ್ಷಿಯಾಗಿ ಹೇಳುವೇನಪ್ಪ. ರಕ್ತ ಸಂಬಂಧ ಇಲ್ಲದ ನಿನ್ನ ತಮ್ಮ ಸತೀಶನನು ಅವನು ಜೀವನಕ್ಕಿಂತ ಹೆಚ್ಚಾಗಿ ಪ್ರೀತಿಸಿವೆ. ಅವನ ವಿದ್ಯಾದಾನ ಮಾಡಿದ ದೇವರು ಕಣೋ ನೀನು, ವಿದ್ಯಾದಾನ ಮಾಡಿದ ದೇವರು. ಅಪ್ಪ, ಅದು ನನ್ನ ಕರ್ತವ್ಯ. ನನ್ನ ತಮ್ಮ ಎಲ್ಲರ ಹಾಗೆ ದೊಡ್ಡ ಸಾಹಿಬಾಗಬೇಕು. ಅವನಿಗೆ ಎಷ್ಟೇ ಹಣ ಖರ್ಚವಾದರೂ ಚಿಂತೆ ಇಲ್ಲ. ಅಪ್ಪ, ನನ್ನ ಪ್ರಾಣ ಒತ್ತಿಟ್ಟಾದರೂ ಓದಿಸ್ತೇನೆ. ಮರ್ತೇ ಬಿಟ್ಟಿದೆಯಪ್ಪ, ಹತ್ತಿ ಹಣ 10,000 ಬಂದಿದೆ. ಮೊದಲು ಹೋಗಿ ಆ ಸೊಕ್ಕಿನ ಧರ್ಮರಾಜನಿಗೆ ಹಣವನ್ನು ಕೊಟ್ಟು ನಮ್ಮ ಹೊಲದ ಹತ್ತೆ ಪತ್ರನು ಬಿಡಿಸುವ ಬನ್ನಿ. ಹೌದಪ್ಪ, ಮೊದಲು ಆ ಸಾಹುಕಾರರಿಗೆ ಹಣ ಕೊಟ್ಟರಾಯಿತು. ಅಂತವರ ಸಹವಾಸ ಎಂದರೆ ಪದರಿನಲ್ಲಿ ಬೆಂಕಿ ಇದ್ದ ಹಾಗೆ. ಆಯ್ತಪ್ಪ, ನಾನು ಪೋಸ್ಟ್ ಮನ್ಗೆ ಭೇಟಿ. ಹೌದಲ್ಲ, ಅಪ್ಪ ಹೇಳುವ ಮಾತು ನಿಜವಿದೆ. ದುಷ್ಟರನ್ನು ಕಂಡು ದೂರಿರುವುದೇ ಒಳ್ಳೆಯದು. ಆಯ್ತಮ್ಮ, ನಾನು ಬಯಸಿದ್ದು ಅದೇ. ಆ ದುಷ್ಟ ಸುಳೆ ಮಕ್ಕಳಿಂದ ಪಡವಾರ ಕಷ್ಟವನ್ನೇ ಪಟ್ಟಿದ್ದೇವೆ. ಅದರ ಪರಿಹಾರವೇ ಇದು. ಈ ಹಣ ಕೊಟ್ಟ ಮೇಲೆ ನೋಡು ಆ ಶ್ರೀಮಂತನ ಆಟವನ್ನು. ಶಿವಪ್ಪನವರ, ನಿಮಗೆ ಬೆಂಗಳೂರಿಂದ ಪೋಸ್ಟ್ ಬಂದಿದೆ, ತೆಗೆದುಕೊಳ್ಳಿ, ಸಹಿ ಮಾಡಿ. ನಾನು ಬರ್ತೀನಿ. ಆಯ್ತು ರಮೇಶ, ನೋಡಪ್ಪ, ಇದು ಕಾಗದ ಯಾರು ನೋಡು. ಅಪ್ಪ, ಯಾರಿಂದ ಬಂದಿರುತ್ತೆ? ಸತೀಶ್ ಅಣ್ಣ ಬರ್ದಿರ್ತಾನೆ ಹಣ ಕಳಿಸಿ ಅಂತ. ಅವನಿಗೆ ಹೇಗೆ ಗೊತ್ತಾಗಬೇಕು ನಮಗೆ ಹಣದ ತೊಂದರೆ ಎಷ್ಟಿದೆ ಅಂತ? ಹಾಗೆ ಅನ್ನಬಾರ್ದಮ್ಮ. ಅವನು ನನ್ನ ತಮ್ಮ.
ಓದಿದ್ರೆ ಅಷ್ಟೇ ಸಾಕು. ನೋಡಮ್ಮ ಏನು ಬರ್ತಾನೆ. ಪೂಜ್ಯ ತಂದೆಯವರಿಗೆ ನಿಮ್ಮ ಮಗ ಸತೀಶ್ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ನಾನು ಬೆಂಗಳೂರಿನಲ್ಲಿ ಚೆನ್ನಾಗಿದ್ದೇನೆ. ನನ್ನ ಓದು ಕೂಡ ಚೆನ್ನಾಗಿ ಮುಗಿದಿದೆ. ನೀವು ಹೇಗಿದ್ದೀರಾ? ಆದಷ್ಟು ಬೇಗನೆ ನನಗೆ ಸ್ವಲ್ಪ ಹಣ ಕಳಿಸ್ಕೊಡಿ. 10,000 ರೂಪಾಯಿ ಬೇಕಾಗಿದೆ. ಇಂತಿ ನಿಮ್ಮ ಮಗ ಸತೀಶ. ಅಪ್ಪ, ಅದು ಏನೇ ಆಗಲಿ ಶ್ರೀಮಂತರಿಗೆ ಕೈ ಮುಗಿದು ಕೇಳಿದ್ರಾಯ್ತು. ಮೊದಲು ತಮ್ಮನಿಗೆ ಹಣ ಕಳಿಸೋಣ. ನಾನು ಹೋಗಿ ಸ್ವಲ್ಪ ಪೋಸ್ಟ್ ಮನ್ಗೆ ಭೇಟಿಯಾಗಿ ಬರ್ತೇನೆ. ಇದ್ವಾ ರಮೇಶ, ಎಂತ ಹುಚ್ಚ ಪ್ರೀತಿಯಪ್ಪ ನಿನ್ನ ತಮ್ಮ. ನೀನು ಕೇಳಿದ ಹಾಗೆ ಅವನಿಗೆ ಹಣ ಕಳಿಸಿದರೆ ನಿನ್ನ ಸ್ಥಿತಿ ಏನಪ್ಪ, ನಿನ್ನ ಸ್ಥಿತಿ ಏನು? ಹೌದಣ್ಣ, ನೀನೇನಾದ್ರೂ ಸಾಲ ಅಂತ ಆ ಶ್ರೀಮಂತರ ಹತ್ರ ಹೋದ್ರೆ ಆ ಶ್ರೀಮಂತ ಒಳ್ಳೆನಂತ ತಿಳ್ಕೊಂಡಿದ್ಯಾ? ನಮ್ಮ ಹೊಲವನ್ನೇ ನುಂಗಿ ಬಿಡ್ತಾನೆ ಆ ನೀಚ. ಬೇಡಪ್ಪ ಬೇಡ, ಇಲ್ಲಿವರೆಗೆ ಕಲಿಸಿದ ವಿದ್ಯೆ ಹಾಳಾಗುತ್ತದೆ. ಮೊದಲು ತಮ್ಮನಿಗೆ ಹಣ ಕಳಿಸುವುದೇ ಒಳ್ಳೆಯದು. ಎಂತ ಹುಚ್ಚಿದೆಯೋ, ಮೊದಲು ಆ ಸೌಕರ್ಯ ಹಣ ಕೊಡೋದೇ ಒಳ್ಳೆಯದು. ನಮಸ್ಕಾರ ಶಿವಪ್ಪನವರಿಗೆ. ನಮಸ್ಕಾರ ಶೆಟ್ರೆ, ನಮಸ್ಕಾರ. ಬಹಳ ಒಳ್ಳೆ ವಿಚಾರದಲ್ಲಿ ಇದ್ದಂತೆ ಕಾಣ್ತಿರಲ್ಲ. ಮಗಳ ಮದುವೆ ಏನಾರು ಹುಡಿರಿ ಏನು ಮತ್ತ? ಏನೂ ಇಲ್ಲ ಶೆಟ್ರೆ, ನಿಮ್ಮ ಸೌಕಾರ ಬಗ್ಗೆ ವಿಚಾರ ಮಾಡ್ತಿದ್ದೆ ಶೆಟ್ರೆ. ವಿಚಾರ ಮಾಡಕತ್ತೀರಿ ಅಂದ್ರ ಬಹಳ ಒಳ್ಳೇದಾಯ್ತು. ನೋಡು ಶಿವಪ್ಪ, ನಾನು ಬಂದಿದ್ದು ಅದಕ್ಕೆ ನಮ್ಮ ಸಾಹುಕಾರು ಸಾಲದ ಬಗ್ಗೆ ಕೇಳ್ಕೊಂಡ್ ಹೋಗ್ಲಕ್ಕ ಬಂದಿದೆ. ನೋಡ್ತಮ್ಮ, ನಿನಗ ಎಲ್ಲಾ ಲೆಕ್ಕ ಹೇಳ್ತೀನಿ, ಸ್ವಲ್ಪ ಲೆಕ್ಕ ಕೇಳು. ಹಾ, ಹೇಳಿ ಶೆಟ್ರೆ. ಶಿವಪ್ಪ, 10,000 ಗಂಟ, 7,400 ರೂಪಾಯಿ ಬಡ್ಡಿ, ಎಲ್ಲ ಸೇರಿಸಿ 17,400 ರೂಪಾಯಿ ಆಗೈತಿ. ಏನು ಹಣ ಕೊಡ್ತೀರೋ ಇಲ್ಲ ಬರೆದು ನಿಮ್ಮ ಹೊಲ ಕೊಡ್ತೀರೋ ಅಂತ ಕೇಳಕ್ ಹಚ್ಬಿಟ್ಟಿದ್ರು ತಮ್ಮನ. ಶೆಟ್ರೆ, ಏನು ಹೇಳುತ್ತಿರುವುದು ನೀವು? ನಾನು 10,000 ತಂದಿದ್ದು ನಿಜ. ತಿಂಗಳ ಬಡ್ಡಿ ಕೊಡ್ತಾನೆ ಬಂದಿದ್ದೀನಿ. ನೀವು ನೋಡಿದರೆ 17,000 ಅಂತ ಹೇಳ್ತಾ ಇದ್ದೀರಾ. ಶೆಟ್ರಿ, ಹಣದ ಬಡ್ಡಿ ಕೊಟ್ಟು ಇನ್ನ ತಿಂಗಳ ಸತಿ ಆಗಿಲ್ಲ. ಹಾಗೆ ಕೇಳಿದಾಗೆ ಹಣ ಕೊಟ್ಟು ಬಿಡ್ತಾನಂದ್ರೆ ಅವನ ಭ್ರಮೆ ಅಂತ ಹೇಳು. ಲೇ ತಮ್ಮ ರಮೇಶ, ಅವ್ರು ಶ್ರೀಮಂತರು ತಮ್ಮ. ಅಂದ್ರೆ ಬಡವರ ಅಂದರೆ ಸುಲ್ದಿ ತಿನ್ನುವ ದನ ಎಂದು ತಿಳಿದಾನೆ ನಿಮ್ಮ ಅಲ್ಲೇ ಯಾಕೆ ಸಿಟ್ಟಿಗೆ ಅದು ಕೊಟ್ಟಿ ಎತ್ತಿ? ಸೊಮ್ಮ ಕುಡುದಾದ್ರೆ ಕುಡ್ರಿ, ಇಲ್ಲಾದ್ರೆ ನಿಮ್ಮದು ಹೊಲ ಬಿಟ್ಟು ಬರ್ದು ಕೊಡ್ರಿ. ಇದಕ್ಕೇನಾಯ್ತು ತಮ್ಮ ಶಿವಪ್ಪ? ಶೆಟ್ರೆ, 10,000ಕ್ಕೆ 10 ಲಕ್ಷ ಕಿಮ್ಮತ್ತಿರುವ ಹೊಲ ಬಿಡುವುದೇ? ಶೆಟ್ರೆ, ನನಗೂ ಇಬ್ಬರು ಹುಲಿಯಂತ ಮಕ್ಕಳಿದ್ದಾರೆ ಶೆಟ್ರೆ, ಹುಲಿಯಂತ ಮಕ್ಕಳಿದ್ದಾರೆ. ಶೆಟ್ರೆ, ನಿಮ್ಮ ಜೊತೆ ಏನು ಮಾತು? ನಾವೇ ಬಂದು ಭೇಟಿ ಆಯ್ತೇವೆ ನಿಮ್ಮ ಸಾಹುಕಾರನಿಗೆ. ನೋಡಿ ಶಿವಪ್ಪ, ಇವತ್ತ 2ರಾಗ 1 ಮಾಡ್ಕೊಂಡು ಬಾ ಅಂದಾರ ನಮ್ಮ ಸಾಹುಕಾರು. ಇಲ್ಲ ಹೊಲ, ಇಲ್ಲ ಅಂದ್ರೆ ಹಣ, 2ರದಾಗ 1 ಬೇಕು. ಶೆಟ್ರೆ, ಮಳೆ ಇಲ್ಲದ ಕಾರಣ ಬೆಳೆ ಕೈ ಕೊಟ್ಟು ಅದರೊಳಗೆ ಸಿಟಿಯಲ್ಲಿ ಓದುವ ಮಗ, ಹೀಗಾಗಿ ಹಣದ ತೊಂದರೆ ಇದೆ ಶೆಟ್ರೆ, ಹಣದ ತೊಂದರೆ ಇದೆ. ಹಣಿ 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 ಬಡ್ಕೋತ್ ನೀನು ಶಿವಪ್ಪ. ಅಲ್ಲ, ನಮ್ಮ ಸಾಹುಕಾರ ಕೊಟ್ಟ ಸಾಲದಕ್ಕಿಂತ ನಿನ್ನ ಮಗ ಸಿಟಿಯಲ್ಲಿ ಓದೋ ಮಗನ ಓದೇ ಮುಖ್ಯ ಐತೇನು? ಶೆಟ್ರೆ, ನಮ್ಮ ಮನೆ ವಿಷಯ ನಿನ್ಗೆ ಏಕೆ? ನಾವೇ ಬಂದು ಭೇಟಿಯಾಗುತ್ತೆ ಅಂತ ಹೇಳಿಲ್ಲವೇ? ಕತ್ತೆಗೆ ಲತ್ತೆ ಪೆಟ್ಟು ಮೇಲು ಅಂತ ಹೇಳ್ತಾರೆ. ಇಂಥವ್ರಿಗೆ ಹೇಗೆ ಗೊತ್ತಾಗ್ಬೇಕು ಬಡವ್ರ ತೊಂದರೆ ಏನು ಅಂತ? ಅಲ್ಲವ ತಂಗಿ, ನೋಡಾಕ ಚೋಟುದಿಲ್ಲ, ನನಗೆ ಕತ್ತೆ ಅಂದ್ಯ ವಯಸ್ಸಾದ ಮನುಷ್ಯಾಗ. ನೋಡು ಶಿವಪ್ಪ, ನಿಮ್ಮ ಮನೆಗೆ ಭಿಕ್ಷಾ ಬೇಡಕ್ ಬಂದಿಲ್ಲ, ಹಣ ಹಣ ವಸೂಲಿಗೆ ಬಂದೀನಿ. ಇಷ್ಟೆಲ್ಲ ನೀನು ಸೊಕ್ಕಿನ ಮಕ್ಕಳಿರುವಾಗ ಸೊಕ್ಕು ಬರಲು ನಾವ್ಯಾವ ಶ್ರೀಮಂತರ ನಾಯಕನ ಅನ್ನ ತಿಂದು ಸೊಕ್ಕು ಬಂದಿಲ್ಲ ಶೆಟ್ರೆ. ಶ್ರಮ ಪಟ್ಟು ದುಡಿಯುತ್ತೇವೆ, ಈ ಭೂಮಿ ತಾಯಿ ಮಕ್ಕಳಾಗಿ ಊಟ ಮಾಡುತ್ತೇವೆ.
ಅಂದ್ರೆ ಏನಲ್ಲೇ ತಮ್ಮ ನೀನು ನಾಯಿ ಅಂತಿ ನಿನ್ ತಂಗಿ ನೋಡಿದ್ರ ಕತ್ತಿ ಅಂತಾಳ ನಾವೇನು ಶ್ರೀಮಂತರ ನಾಯಿ ಏನಲ್ಲೇ ತಮ್ಮ ನೋಡಿ ಶಿವಪ್ಪ ನನಗ ಅವಮಾನ ಆದ ನಿಮ್ಮ ಮಕ್ಕಳು ಮಾತಾಡ್ಯಾರ ನೋಡಿ ಶಿವಪ್ಪ ಆ ದೇವ್ರು ಮೂರನೇ ಕಣ್ಣು ತೆಗ್ದಂಗ ನೋಡು ನಾ ಮನಸ್ಸು ಮಾಡಿದ್ರ ಶೆಟ್ರೆ ಏನೋ ಸಣ್ಣ ಮಕ್ಕಳು ಬಾಯಿ ತಪ್ಪಿ ಅಂದವೆ ಅಷ್ಟೇ ಏಕೆ ಬೇಜಾರು ಮಾಡ್ಕೋತೀರಾ? ಅಲ್ಲಿ ಶಿವಪ್ಪ ಲಾಲಿ ಹಾಡುವ ಮಕ್ಕಳು ಲವ್ ಅನ್ನುವ ಈ ಕಾಲದಾಗ ಇವರು ಸಣ್ಣವ್ರೆ ಶಿವಪ್ಪ ನನಗ ಅವಮಾನ ಆದ ಮಾತು ಮಾತಾಡಿದ್ರಲ್ಲ ಈ ಮನೆಯಲ್ಲಿ ಒಂದು ಕ್ಷಣನೂ ನಿಲ್ಲಲ್ಲ. ಹೋಗಲೇ ನೀನು ಗೊಡ್ಡು ಬೆದರಿಕೆಗೆ ಎದುರುವ ಗಂಡು ನಾನಲ್ಲ. ಅದೇನು ಹೇಳ್ತೀವೋ ಹೇಳು, ನಾನು ನೋಡೇ ಬಿಡ್ತೇನೆ. ಲೇ ತಮ್ಮ ನಾನು ಮಲ್ಲಪ್ಪ ಶೆಟ್ಟಿ ಅಂದ್ರೆ ಹಿಂದೆ ಕಿತ್ತೂರು ಹಾಳು ಮಾಡಿದ ಮಲ್ಲಪ್ಪ ಶೆಟ್ಟಿ ಕಾಸು ನಮ್ಮ ದೊಡ್ಡಪ್ಪನ ಮಗ. ನಮ್ಮನ್ನು ಎದುರು ಹಾಕೊಳ್ಳೋದು ಒಂದ, ನಿಮ್ಮ ಮನೆಗೆ ಬೆಂಕಿ ಇಟ್ಕೊಳ್ಳೋದು ಒಂದ. ಶಿವಪ್ಪ ನೋಡಿ ವಿಚಾರ ಮಾಡಿ ಇನ್ನು ಮುಂದೆ ನಿನ್ನ ಗತಿ ಬರ್ತೀನಿ. ರಮೇಶ ನೀನು ತಪ್ಪು ಮಾಡಿದೀಯಪ್ಪ, ಹಾಗೆಲ್ಲ ಮಾತನಾಡಬಾರದಾಗಿತ್ತು. ಮುಂದೆ ಏನು ಕಾದಿದೆಯೋ ನಡೀರಪ್ಪ ಹೋಗೋಣ. ಅಪ್ಪ ಇಂಥದಕ್ಕೆಲ್ಲ ಹೆದರಿದರೆ ಊರು ಬಿಟ್ಟು ಹೋಗ್ಬೇಕಾಗ್ತದೆ. ನಾನಿದ್ದೇನೆ, ನಡೆಯಿರಿ.